ನಮಸ್ಕಾರ ಮಲೆನಾಡು, ಹೇಗಿದ್ದೀರಾ? ಸಿಂಪ್ಲಿ ಮಲೆನಾಡು ಟಿವಿಗೆ ಸ್ವಾಗತ. ನೋಡಿ, ಇವತ್ತೊಂದು ಒಳ್ಳೆ ಫಿಶ್ ಕರಿ ಮಾಡೋಣ, ಮಲೆನಾಡು ಸ್ಟೈಲ್ದು. ನಮಗೆ ಹೊಳೆ ಮೀನು ಇಲ್ಲಿ ಬೆಂಗಳೂರಲ್ಲಿ ಸಿಗೋಲ್ಲಲ್ಲ, ಹಾಗಾಗಿ ನಾವು ಅಂಜಲ್ ಮೀನು ಬಳಸ್ತಾ ಇದ್ದೀವಿ. ಅದರದ್ದು ಹೊಟ್ಟೆ, ತಲೆ, ಬಾಲ ಎಲ್ಲ ಸೇರಿಸಿ ಒಂದು ಸಾಂಬಾರು ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಸ್ವಲ್ಪ ಎಣ್ಣೆ, ಮೀನು ಸಾರಿಗೆ ಅಷ್ಟೊಂದು ಎಣ್ಣೆ ಬೇಕಾಗಲ್ಲ, ಅದು ಹಾಗೇ ರುಚಿ ಕೊಡುತ್ತೆ. ಒಂದು ಸ್ವಲ್ಪ ಈರುಳ್ಳಿ ದೊಡ್ಡದಾಗಿ ಹೆಚ್ಕೋಬೇಕು, ಚಿಕ್ಕದಾಗಿ ಹೆಚ್ಕೋಬಾರ್ದು. ಹಾಕ್ಕೊಂಡ್ಬಿಟ್ಟು ಹಂಗೆ ಸುಮ್ಮನೆ ಬಾಡಿಸ್ಕೊಳ್ಬೇಕು. ಅಷ್ಟೊತ್ತಿಗೆ ನಾವೇನು ಮೀನು ರೆಡಿ ಮಾಡ್ಕೊಂಡಿರ್ತೀವಿ ತೊಳೆದು ಅದನ್ನು ಹಾಕ್ಕೋಬೇಕು. ಅದ್ರದ್ದು ತಲೆ, ಬಾಲ, ಹೊಟ್ಟೆ ಪೀಸು ಎಲ್ಲದನ್ನು ಹಾಕ್ಕೊತಾ ಇದ್ದೀನಿ ನಾನು. ಚೆನ್ನಾಗಿರುತ್ತೆ ಅದು ಸಾಂಬಾರಲ್ಲಿ ತಿನ್ನೋಕ್ಕೆ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಖಾರ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಎಲ್ಲ ಖಾರನೂ ಮೀನು ಸಾರಿಗಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಖಾರ ಪುಡಿ, ಸಾಂಬಾರು ಪುಡಿ, ಕಾಯಿ ನಾವು ಲಾಸ್ಟಿಗೆ ರುಬ್ಕೊತೀನಿ. ಗಸಗಸೆ, ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಆಮೇಲೆ ಹುಳಿನೂ ಇದಕ್ಕೆ ನಿಂಬೆಣ್ಣೆ ಹಾಕ್ಕೊಳ್ಳೋದಲ್ವಾ, ಅದನ್ನು ಲಾಸ್ಟ್ಗೆ ಹಾಕ್ಕೊಳ್ಬೇಕು, ಫಸ್ಟೇ ಹಾಕ್ಕೊಂಡು ಬಿಡಬಾರ್ದು. ಫಸ್ಟ್ ಉಪ್ಪು ಹಾಕಿ ಎಲ್ಲ ಚೆನ್ನಾಗಾದ್ಮೇಲೆ ನೋಡಿ, ಸಾಂಬಾರು ಬೀಜ, ಖಾರ ಪುಡಿ, ಅರಿಶಿನ ಪುಡಿ ಜಾಸ್ತಿನೇ ಬೇಕು ಮೀನು ಸಾರಿಗೆ, ಇಲ್ಲಾಂದರೆ ಒಂಥರ ಸ್ಮೆಲ್ ಆಗುತ್ತೆ, ತಿನ್ನೋಕ್ಕೆ ಸರಿ ಹೋಗಲ್ಲ. ಅಷ್ಟು ಫ್ರೆಶ್ ಮೀನು ನಮ್ಗೆ ಬೆಂಗಳೂರು ತನಕ ಬರಲ್ವಲ್ಲ, ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಬಳಸ್ತೀನಿ ನಾನು. ಆಮೇಲೆ ಅದನ್ನೆಲ್ಲ ಆ ಮೀನಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು, ಕುದ್ದಾಯಿತು ಒಂದು 5 ನಿಮಿಷಕ್ಕೆ ಮೀನು ಬೆಂದೋಗ್ಬಿಡುತ್ತೆ. ಅದೇನು ಜಾಸ್ತಿ ಹೊತ್ತು ಬೇಕಾಗಲ್ಲ, ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಸಾಕು, ಬೆಂದೋಯ್ತು. ಆಮೇಲೆ ಉಪ್ಪು ನೋಡ್ಕೊಂಡ್ಬಿಟ್ಟು ನೀವು ಹುಳಿ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಹುಳಿ ಮುಂದೆ ಅದರಿಂದ ಜಾಸ್ತಿನೇ ಹಾಕ್ಕೊತೀವಿ ನಾವು. ಹಾಗಾಗಿ ಹುಳಿ ಎಲ್ಲ ಚೆನ್ನಾಗಿ ಕುದ್ದಿದೆ ಅಂದಾಗ ಒಂದು ಸ್ವಲ್ಪ ಕಾಯಿ ರುಬ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ಬಿಡಿ. ಕಾಯಿ ಹಾಕಿದ್ರೆ ಚೆನ್ನಾಗಾಗಲ್ಲ, ಗಟ್ಟಿಯಾಗಿಬಿಡುತ್ತೆ ಸಾಂಬಾರು, ತೆಳುವಾಗಿರಬೇಕು. ಸ್ವಲ್ಪ ಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಅದು ಕಡುಬು, ರೊಟ್ಟಿ, ಅನ್ನಕ್ಕೆಲ್ಲದಕ್ಕೂ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ, ಯಾಕಂದರೆ ನಾವು ಇವತ್ತು ಅನ್ನಕ್ಕೆ ಬಳಸ್ತಾ ಇದ್ದೀವಿ. ಹಾಗಾಗಿ ನೋಡಿ, ಅನ್ನ ಮೀನು ಸಾರು ಕಲಿಸ್ಕೊಂಡು ಬಾಯಿಗೆ ಇಡ್ತಾ ಇದ್ರೆ ಆಹಾ. ಥ್ಯಾಂಕ್ ಯು.